ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ನೀವೇನು ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ ಅಂದರೆ, ನಮ್ದು ಇನ್ನೂ ಒಂದು KCT ರಿಸಲ್ಟ್ ಬಂದಿಲ್ಲ, ಅಂದರೆ ಸ್ಪಾಟ್ ರ್ಯಾಂಕ್ ಬಂದಿಲ್ಲ. ಸೊ ಸ್ಪಾಟ್ ರ್ಯಾಂಕ್ ಯಾಕೆ ಬಂದಿಲ್ಲ? ನಾವು ಮಾರ್ಕ್ಸ್ ಎಂಟ್ರಿ ಮಾಡೇವಿ ಅಂದರೂ ಸಹ ಬಂದಿಲ್ಲ. ಅದಕ್ಕೆ ಏನು ಪ್ರಾಬ್ಲಮ್ ಏನು ಅಂತ, ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದು ಈ ಒಂದು ವಿಡಿಯೋ ಒಳಗೆ ಕೊಡ್ತೀನಿ ಅಂತ. ಸೊ ಎಂಡ್ವರೆಗೂ ನೋಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಯಾರ್ಯಾರಿಗೆ ಬಂದಿಲ್ಲ ಎಲ್ರಿಗೂ ಶೇರ್ ಮಾಡಿರಿ. ಯಾಕಂದ್ರೆ ಇದೊಂದು ಮಾಡಿದ್ರಿ ಅಂದರೆ ನಿಮ್ಮ ರ್ಯಾಂಕ್ ಆರಾಮ್ಸೆ ಬರ್ತೈತಿ. 99% ಗ್ಯಾರಂಟಿ ನಾ ಕೊಡ್ತೀನಿ. ಯಾಕಂದರೆ ವಿತ್ ಪ್ರೂಫ್ ಇವತ್ತು ಒಂದು ವಿದ್ಯಾರ್ಥಿದು ವಿತ್ ಪ್ರೂಫ್ ಥ್ರೂ ಇದು ಮಾಡೇವಿ. ಸೊ ಇಲ್ಲಿ ರಿಸಲ್ಟ್ ಬಂದೈತಿ. ಸೊ ಅದೇನಂತೇಳಿ ಹೇಳ್ತೇನೆ ಅಂತ. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸ್ರಿ. ಇನ್ನೂ ಮತ್ತೇನಾದರೂ ಇದು ಬಿಟ್ಟು ಡೌಟ್ ಇತ್ತಂದ್ರೆ ಸೊ ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಏನಾದ್ರು KCT ಬಗ್ಗೆ ರಿಲೇಟೆಡ್ ಏನಾದರೂ ಇತ್ತಂದ್ರೆ ನನ್ನ ಚಾನಲಲ್ಲಿ ಲೈಕ್ ನಿಮ್ಮ ಕಟಪ್ ಆಗಿರಲಿ ಏನಾದರೂ ಇತ್ತು ಅಂದ್ರೆ ಸಹ ನೋಡ್ಬೋದು. ಎಲ್ಲ ರೀತಿ ವಿಡಿಯೋ ಹಾಕೀನಿ, ಪ್ರತಿಯೊಂದು ನಿಮಗೆ ಹೆಲ್ಪ್ಫುಲ್ ಆಗೋದಂಥದ್ದು ಐತಿ. ಸೊ ಬರ್ರಿ, ಇವಾಗ ಸ್ಪಾಟ್ ರ್ಯಾಂಕ್ ರಿಸಲ್ಟ್ ಯಾಕೆ ಬಂದಿಲ್ಲ ಅಂದರೆ, ನೀವು ಮಾರ್ಕ್ಸ್ ಎಂಟ್ರ್ ಮಾಡಿರ್ತೀರಿ, ಬಟ್ ಆ ಟೈಮಲ್ಲಿ ಎಟ್ ಎ ಟೈಮ್ ಅವಾಗ ರಿಸಲ್ಟ್ ಬರದೇ ಇರೋ ಕಾರಣ ಎಲ್ಲ ವಿದ್ಯಾರ್ಥಿಗಳು ಎಟ್ ಎ ಟೈಮ್ ಎಂಟ್ರ್ ಮಾಡಿದ್ರಿ. ಸೊ ಸಮ್ಟೈಮ್ಸ್ ಸರ್ವರ್ ಬ್ಯುಸಿ ಇತ್ತು, ಕೆಲವು ಇಶ್ಯೂ ಆಗಿರೋದ್ರಿಂದ ನಿಮ್ಮದು ಸೊ ಏನಾಗೈತಿ ಅಂದರೆ ಅಲ್ಲಿ KE ಅವ್ರಿಗೆ ರೀಚ್ ಆಗಿಲ್ಲ. ಸೊ ರೀಚ್ ಆಗದೇ ಇರೋ ಕಾರಣ ನಿಮ್ಮ ರ್ಯಾಂಕ್ ಬರತ್ತಿಲ್ಲ. ಅದಕ್ಕೆ ರೀಚ್ ಆಗಬೇಕು ಅಂದ್ರೆ ಅಗೇನ್ ಆ ಒಂದು ಲಿಂಕಲ್ಲಿ ಹೋಗ್ರಿ. ಲಿಂಕಲ್ಲಿ ಹೋಗಿ ಮತ್ತೆ ನಿಮ್ಮ ಒಂದು ಪ್ರತಿಯೊಂದು PCMB ಆಗಿರಲಿ, ನಿಮ್ದು ಏನೇನು ಒಂದು ಸಬ್ಜೆಕ್ಟ್ ಐತಲ್ಲ, ಸೊ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟಿಂದದ್ದು ಮತ್ತು ಅಗೇನ್ ಮಾರ್ಕ್ಸನ್ನು ಎಂಟ್ರಿ ಮಾಡಿರಿ. ಇವಾಗ ಸಿಂಪಲ್ ಮಾರ್ಕ್ಸನ್ನು ಮತ್ತೊಮ್ಮೆ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿರಿ. ಸೊ ಸಬ್ಮಿಟ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ತಾಸೊಳಗೆಲ್ಲ ನಿಮ್ಮ ರ್ಯಾಂಕ್ ಬರ್ತೈತಿ, ಅಥವಾ ಈ ಒಂದು ನೈಟ್ ಅಷ್ಟೊತ್ತಿಗೆ ನಿಮ್ಮ ಒಂದು ರ್ಯಾಂಕ್ ಈಸಿಯಾಗಿ ಬಂದುಬಿಡ್ತೈತಿ. ಯಾಕಂದ್ರೆ ಇವತ್ತೊಂದು ವಿದ್ಯಾರ್ಥಿದು ಹಾಗೆ ಆಗಿತ್ತು. ಸೊ ಮತ್ತೊಮ್ಮೆ ಮಾರ್ಕ್ಸ್ ಎಂಟ್ರಿ ಮಾಡಿ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ಮ್ಯಾಗ ಸೊ ರಿಸಲ್ಟ್ ಬಂದಿತ್ತು. ಸೊ ರಿಸಲ್ಟ್ ಬಂದಮೇಲೆ ರಿಸಲ್ಟ್ ಬಂದಿದ್ದು ಅಷ್ಟೇ ಅಲ್ಲ, ಸೊ ನೆಕ್ಸ್ಟ್ ಏನು ವೆರಿಫಿಕೇಷನ್ ಸ್ಲಿಪ್ ಇತ್ತಲ್ಲ, ವೆರಿಫಿಕೇಷನ್ ಸ್ಲಿಪ್ ಮಾಡ್ಕೊಂಡ್ಮೇಲೆ ವೆರಿಫಿಕೇಷನ್ ಸ್ಲಿಪ್ ಸಹ ಅಲ್ಲಿ ನಮ್ಮ ಮುಂದೆ ಡೌನ್ಲೋಡ್ ಆಯಿತು ಈಸಿಯಾಗಿ. ಜಸ್ಟ್ ಏನಂದ್ರೆ ಮಾರ್ಕ್ಸನ್ನು ಆ ಟೈಮ್ ಹಾಕಿದಾಗ ಸರ್ವರ್ ಬ್ಯುಸಿ ಇರೋ ಕಾರಣದಿಂದ ಬರಲಿಲ್ಲ. ಇವಾಗ ಮತ್ತೆ ಹಾಕಿದ್ವಿ ಅಂದ್ರೆ ಆಟೋಮೆಟಿಕ್ಕಾಗಿ ಒಂದು ರ್ಯಾಂಕ್ ರಿಲೀಸ್ ಆಕೈತಿ, ರ್ಯಾಂಕ್ ಬರ್ತೈತಿ ವಿತ್ ವೆರಿಫಿಕೇಷನ್ ಸ್ಲಿಪ್ನು ಆನ್ ಟೈಮ್ ಅವಾಗಿಂದ ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು. ಏನು ವರಿ ಮಾಡ್ಕೋಬೇಡ್ರಿ, ಇದು ಸೊಲ್ಯೂಷನ್ ಐತಿ. ಸೊ ಇನ್ಯಾರು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲಲ್ಲ, ಮಾರ್ಕ್ಸ್ ಎಂಟ್ರಿ ಮಾಡಿರಿ, ಮತ್ತೊಮ್ಮೆ ಪಕ್ಕ ಬರ್ತೈತಿ. ಸೊ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮೊದಲು. ಮತ್ತೇನಾದ್ರೂ ಹಿಂಗೆ ಏನಾದ್ರು ಡೌಟ್ ಇತ್ತಂದ್ರೆ ಸೊಲ್ಯೂಷನ್ ಇದೇ ಇರ್ತೈತಿ ಈ ಚಾನಲ್ದಾಗ. ಸೊ ಇದಾಗೈತಿ ಇವತ್ತು ನೋಡೋ. ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ. ಯಾಕಂದ್ರೆ ನೀವು ಇಷ್ಟೇ ತಿಳ್ಕೊಂಡು ಕುಂದಿರಬೇಡ್ರಿ. ಸೊ ಓಕೆ, ಟಾಟಾ, ಬಾಯ್.